ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವ ರೀತಿಯಾದಂತಹ ಕಿಲ್ಲರ್ ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಮಳಿಗೆಗಳನ್ನ ನಿರ್ಮಿಸಿದ್ದಾನೆ ಈ ಇಂಜಿನಿಯರ್ ವಿವೇಕ್ ಪವಾರ್ ಅನ್ನೋದನ್ನ ಇನ್ನು ಆ ಅಪಾರ್ಟ್ಮೆಂಟ್ ನ ನಿವಾಸಿ ಆಗಿರುವಂತಹ ಮಂಜುನಾಥ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ಸರ್ ನಮಸ್ಕಾರ ಸರ್, ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ದೀರಾ? ಯಾವಾಗ ಕಟ್ಟಿದ್ದು ಈ ಅಪಾರ್ಟ್ಮೆಂಟ್ ಅನ್ನ? ಸರ್ ಅದು 4 ವರ್ಷ ಆಗಿದೆ ಸರ್ ಈಗ ಅಪಾರ್ಟ್ಮೆಂಟ್ ಕಟ್ಟಿ. ಓಕೆ. ಬಟ್ ಅದ ಬಿದ್ದಾಲೆ 1 ವರ್ಷದ ಮೇಲೆ ಸರ್. ಏನು ಬಿರುಕು ಬಿಟ್ಟು ಸರ್, ಪಿಲ್ಲರ್ ಬಿರುಕು ಬಿಟ್ಟು. ಬಟ್ ಅದನ್ನ ಈಗ ಮತ್ತೆ ರೀಸ್ಟ್ರೆಂಥನಿಂಗ್ ಮಾಡ್ಕೊಂಡಿದೀವಿ ಸರ್. 1 ವರ್ಷ ಆಗಿದೆ. ನಾವ್ ಅಲ್ಲಿ ಯಾರು ವಾಸವಾಗಿಲ್ಲ, ಎಲ್ಲ ವೆಕೇಟ್ ಮಾಡ್ಬಿಟ್ಟು ಮತ್ತೆ ಶಂಕರ್ ಉಳ್ಳಾಗಡ್ಡಿ ಅಂತ ಒಬ್ರು ರೆಟ್ರೋಫಿಟರ್ ಇದ್ದಾರೆ, ಸೌತ್ ಇಂಡಿಯಾ ಫೇಮಸ್. ಓಕೆ. ಅವರೇ ಅದನ್ನ ಮತ್ತೆ ಇದನ್ನ ಸ್ಟ್ರೆಂಥನಿಂಗ್ ವರ್ಕ್ ತಗೊಂಡಿದ್ರು ಸರ್. ಅದನ್ನ ಈಗ ಅವರು ಅದಕ್ಕೆ ಅವರು ಜಾಕೆಟಿಂಗ್ ಮಾಡಿದ್ದಾರೆ ಸರ್. ಫುಲ್ ಎಲ್ಲ ಡಿಸೈನ್ ಮಾಡಿ 25 ಪಿಲ್ಲರ್ಗು ಅವರು ಜಾಕೆಟಿಂಗ್ ಮಾಡಿದ್ದಾರೆ. ಮತ್ತೆ ಗ್ರೌಟಿಂಗ್, ಅಪಾಕ್ಸಿ ಗ್ರೌಟಿಂಗ್ ಅಂತ ಬರುತ್ತೆ ಸರ್. ದೊಡ್ಡ ದೊಡ್ಡ ಇದಕ್ಕೆ ಸೇತುವೆಗಳಿಗೆ ಅವಕ್ಕೆಲ್ಲ ಬ್ರಿಕ್ ಬಿಟ್ಟಾಗ ಯೂಸ್ ಮಾಡುವಂತದ್ದು. ಅದನ್ನ ಅಪಾಕ್ಸಿ ಗ್ರೌಟಿಂಗ್ ಮಾಡಿ, ಜಾಕೆಟಿಂಗ್ ಮಾಡಿ, ಮತ್ತೆ ಕಾರ್ಬನ್ ರಾಪಿಂಗ್ ಅಂತ ಬರುತ್ತೆ. ಈ ರೀತಿ 3 ರೀತಿಯಾದಂತ ಇದನ್ನ ಉಪಯೋಗಿಸಿ ಈಗ ಸ್ಟ್ರೆಂಥನಿಂಗ್ ಮಾಡಿದ್ದಾರೆ ಸರ್ ಈಗ. ಅಲ್ಲ, ಯಾವ್ದು ಬ್ಯಾಲೆನ್ಸಿಂಗ್ ಇಲ್ಲ ಅನ್ಸುತ್ತೆ ಈತ ಕಟ್ಟಿದ್ದೆಲ್ಲವು. ಇರ್ಬೋದು ಸರ್, ಹಂಗೆ ಅನ್ಸುತ್ತೆ. ಅಂದ್ರೆ ಈಗ ಮಹಾನಗರ ಪಾಲಿಕೆಯವರು ಈಗಲೂ ಕೂಡ ನೋಟಿಸ್ ಅನ್ನ ಕೊಟ್ಟಿದಾರ ಇದೆಲ್ಲ ರೀಕನ್ಸ್ಟ್ರಕ್ಟ್ ಆದ್ಮೇಲೂ ಕೂಡ? ಹೌದು ಸರ್, ರೀಕನ್ಸ್ಟ್ರಕ್ಟ್ ಇದನ್ನ ನಾವು ಫುಲ್ ಸ್ಟ್ರೆಂಥನಿಂಗ್ ಸ್ಟಾರ್ಟಿಂಗ್ ಏನ್ ಅವ್ರೇನೇನು ಬರ್ಲಿಲ್ಲ ಸರ್. ಬಟ್ ನಾವೇ ನಮ್ಮ ಇವರೇನೆ ಬಿಲ್ಡರ್ ಏನಿದ್ರಲ್ಲ ಜೈನ್ ಅಂತ, ಅವರು ಪಾಪ ನಮ್ಮ ಎಲ್ಲಾ ನೋವನ್ನ ಅರ್ಥ ಮಾಡ್ಕೊಂಡು ಮತ್ತೆ ಅವರೇ ಎಲ್ಲ ಇನ್ವೆಸ್ಟ್ ಮಾಡಿದ್ರು ಸರ್ ಅದಕ್ಕೆ. ಓಕೆ. ಅಲ್ಲ, ಇದು ಇನ್ನು 4 ವರ್ಷ ಆಗಿದೆ, ಈ ತರ ಬಿರ್ಕೆಲ್ಲ ಬಿಟ್ಕೊಳ್ತಲ್ಲ, ಆ ಇಂಜಿನಿಯರ್ ನ ಯಾರು ಕೇಳಲೇ ಇಲ್ವಾ? ಆ ಮಾಲೀಕರೇನು ಪ್ರಶ್ನೆನೆ ಮಾಡ್ಲಿಲ್ವಾ? ಮಾಲೀಕರು ಮಾಡಿದ್ರು ಸರ್. ಈವನ್ HDMC ಇಂದನು ಇದನ್ನ ಕೊಟ್ಟು ನೋಟಿಸ್ ಕೊಟ್ಟಿದ್ರು ಸರ್. ಬಟ್ ಅವರು ನಮಗೆ ಇದನ್ನ ಡಿಸೈನೇ ಕೊಡ್ಲಿಲ್ಲ ಸರ್ ಅವರು. ಈಗ ನೀವು ಅಪಾರ್ಟ್ಮೆಂಟ್ ಅಲ್ಲಿರುವಂತ ಮನೆ ತಗೊಂಡಿದ್ದೀರಾ ಸರ್? ಹೌದು ಸರ್, ತಗೊಂಡಿದ್ದೀನಿ. ನಾನು ಒಬ್ಬ ಓನರ್ ಅದ್ರಲ್ಲಿ. ಓಕೆ. ಎಷ್ಟು ಮನೆ ಇದೆ ಸರ್ ಅಪಾರ್ಟ್ಮೆಂಟ್ ಅಲ್ಲಿ? 16 ಮನೆ ಇದೆ. 16 ಮನೆ ಇದೆ. ಹೌದು. ಆ ಓನರ್ ಅಲ್ಲಿಲ್ಲ? ಓನರ್ ಇಲ್ಲ ಸರ್, ಓನರ್ ಇಲ್ಲ. ಅವರು ಬೇರೆ ಹುಬ್ಳಿನಲ್ಲಿ ಇರ್ತಿದ್ರು ಬಿಲ್ಡರ್. ಓಕೆ. ನಾವೆಲ್ಲ ಇವ್ರೇನಿದೆಲ್ಲ ಓನರ್ಸ್ ಎಲ್ಲ ಇದ್ವಿ ಅಲ್ಲಿ. 16 ಮನೆ ನಾವು ತಗೊಂಡು 1 ವರ್ಷದಲ್ಲೇ ಅದು ಈ ರೀತಿ ಕ್ರಾಕ್ ಆಯ್ತು ಸರ್ ಅದು ಪಿಲ್ಲರ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಎಸ್, ನಮ್ಮ ಜೊತೆ ನಾಗರಾಜ್ ಅವರು, ಇಂಜಿನಿಯರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ. ಈ ವಿವೇಕ್ ಪವಾರ್ ಕಟ್ಟಿರೋ ಕಟ್ಟಡಗಳೆಲ್ಲ ಹಿಂಗೆ ಇದೆಯಲ್ಲ ಸರ್, ಏನು ಅಂತ? ವಿವೇಕ್ ಪವಾರ್ ಬೇಸಿಕಲಿ ಈಸ್ ಅನ್ ಆರ್ಕಿಟೆಕ್ಟ್. ಓಕೆ. ಅವರು ಈಗ ಕಟ್ಟಡ ಕಟ್ಟುವಾಗ ಯಾರು ಸ್ಟ್ರಕ್ಚರಲ್ ಇಂಜಿನಿಯರ್ ಇದ್ದಾರೆ ಅವ್ರ ಜೊತೆಗೆ ಏನ್ ಮಿಸ್ಟೇಕ್ ಆಗ್ತಾ ಇದೆ, ಯಾಕೆ ಇಂಜಿನಿಯರು ಮಾತ್ರ ಸ್ಟ್ರಕ್ಚರಲ್ ಡಿಸೈನ್ ಕೊಡ್ಬೋದು, ವಿವೇಕ್ ಪವಾರ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ. ಸೊ ಹೀಗಾಗಿ ಸಾಕಷ್ಟು ಬಿಲ್ಡಿಂಗ್ ಕಂಪ್ಲೇಂಟ್ ಇಡ್ತಾ ಇದ್ದೀವಿ ನಾವು ಎಲ್ಲ ಸಿವಿಲ್ ಇಂಜಿನಿಯರ್. ಅದ್ರ ಬಗ್ಗೆ ನಿನ್ನೆ ಕಮಿಷನರ್ ಪ್ರೆಸೆಂಟೇಷನ್. ಈ ರೀತಿ ಆದ್ರೆ ಸ್ವಲ್ಪ ಇಂಜಿನಿಯರ್ಸ್ಗೆ ಆಯ್ತು, ಆರ್ಕಿಟೆಕ್ಟ್ಸ್ಗೆ ಅದು ಕೆಟ್ಟ ಹೆಸರು ಬರ್ತಾ ಇದೆ. ಆಮೇಲೆ ಮಾಲೀಕರು ಕೂಡ ಬಿಲ್ಡಿಂಗ್ ಕಟ್ಸ್ಲಿಕ್ಕೆ ಹೆದರ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ನಾಗರಾಜ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕೆ.